ಗ್ರಾಮದಲ್ಲಿ ಕಾರ ಹುಣ್ಣಿಮೆ ಸಂಭ್ರಮ ಇತ್ತು. ತಮ್ಮ ನೆಚ್ಚಿನ ಹೋರಿಗಳಿಗೆ ಬಣ್ಣ ಹಚ್ಚುತ್ತಾ ಓಡಿಸ್ತಾ ಪಟಾಕಿ ಸಿಡಿಸ್ತಾ ಇದ್ರು. ಆದ್ರೆ ಪಟಾಕಿ ಹಚ್ಚಬೇಡಿ ಅಂತ ಒಂದು ಗುಂಪು ಗಲಾಟೆ ಮಾಡಿದೆ. ಈ ಸಂದರ್ಭದಲ್ಲಿ 8 ಜನರಿಗೆ ಗಾಯವಾಗಿದ್ದು ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ, ಹೇಗೆ, ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಕಾರ ಹುಣ್ಣಿಮೆಯೊಂದೇ ರಣರಂಗವಾದ ಗ್ರಾಮ. ಪಟಾಕಿ ಹಚ್ಚುವ ವಿಚಾರಕ್ಕೆ ಹಿಂದೂ ಮುಸ್ಲಿಂ ಫೈಟ್. ಕುಡುಗೋಲಿನಿಂದ ಮನಸ್ಸೋ ಇಚ್ಛೆ ಹಲ್ಲೆ. ಕೈಯಲ್ಲಿ ಕುಡುಗೋಲು ಹಿಡಿದು ಮನಸ್ಸೋ ಇಚ್ಛೆ ಹೊಡೆಯುತ್ತಿರೋ ವ್ಯಕ್ತಿ, ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಜನ. ಪರಿಸ್ಥಿತಿ ಶಾಂತಗೊಳಿಸಿದ ಪೊಲೀಸರು. ಹೌದು, ಇದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ನರೇಗಲ್ಲ ಗ್ರಾಮದಲ್ಲಿ ಕಂಡುಬಂದ ದೃಶ್ಯಗಳು. ನೋಡಿದ್ರಲ್ಲ, ಕಾರ ಹುಣ್ಣಿಮೆ ಸಂಭ್ರಮದಿಂದ ಹೋರಿಗಳಿಗೆ ಬಣ್ಣ ಹಚ್ಚಿ ಮೆರವಣಿಗೆ ಮಾಡುತ್ತಿದ್ರು. ಆದ್ರೆ ಹೋರಿಯ ಮುಂದೆ ಪಟಾಕಿ ಹಚ್ಚುವ ವಿಚಾರಕ್ಕೆ 2 ಗುಂಪುಗಳ ನಡುವೆ ಗಲಾಟೆಯಾಗಿದೆ. ಹಿಂದೂ ಕುಟುಂಬದ 6 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಲೋಹಿತ್, ಜಯಪ್ಪ, ಶಿವರಾಜ್, ನಿಂಗಪ್ಪ, ಮಲ್ಲಪ್ಪ ಮತ್ತು ನಾಗಪ್ಪ ಎಂಬುವವರು ಗಾಯಗೊಂಡಿದ್ದಾರೆ. ಇನ್ನೊಂದು ಕಡೆ ಬಾಷಾ ಸಾಬ್ ಮತ್ತು ಕಾಜಾ ಸಾಬ್ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಮ್ಮ ಹುಡುಗನನ್ನ ಹೊಡೆದಿದ್ದಕ್ಕೆ ಪ್ರಶ್ನೆ ಮಾಡಿದ್ವಿ, ಅದಕ್ಕೆ ಕುಡುಗೋಲಿನಿಂದ ಸಿಕ್ಕ ಕಡೆ ಹಲ್ಲೆ ಮಾಡಿ ಹೋಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹೋರಿ ಹಿಡ್ಕೊಂಡ್ ಬಂದಿದ್ರು. ಅವ್ರವ್ರ ಜಗಳ ಮಾಡ್ಬೇಕಾರೆ ಹೋರಿ ಕೊಸರಿಕೆಂದು ಎಳ್ಕೊಂಡು ಹೋತ್ರಿ. ಕೊಸರಿಕೆಂದು ಒಬ್ಬನ ಹುಡುಗನ ಮ್ಯಾಗ ಹೋತ್ರಿ. ಅದು ಹೋಗತ್ತೆ ಅವು ಇವ್ರು ಬಂದು ಅದ್ನ್ಯಾಕೆ ಹೋರಿ ಹಿಡಿಯಾಕ ಹೋದ್ರಿ ಅಂತಂದು ನಮ್ಮ ಹುಡುಗನ ಒಬ್ಬನ ಹೊಡೆದ್ರಿ. ಹೊಡೆದ್ಲೇನ ನಾವು ಬಿಡ್ಸಾಕ್ ಹೋದ್ಲೇನ ನಮ್ದು ಭಾಳ ಆಗೈತಿ, ನಿಮ್ದು ಇದಾಗೈತಿ ಅಂತಂದು ಅಷ್ಟ್ರು ಕುಡ್ಗಲ್ ತೊಗೊಂಬಂದು ಹೊಡೆದಾರಿ. ಹೋರಿ ನಮ್ಮ ಸರ ನಾವು ಇವತ್ತು ನಮ್ಮೂರು ಕರಿ ಅಂತಂದು ಬಿಡಾಕ್ ಹೋಗಿ ಸರ್. ಹಾಂ ಸರ್, ಕುಡ್ಗಲ್ ತೊಗೊಂಡು ಅಷ್ಟ್ರು ಕುಡ್ಗಲ್ ತೊಗೊಂಡು ಹೊಡೆದಾರ. ಕಾರ ಹುಣ್ಣಿಮೆಯನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ರು. ಏಕಾಏಕಿ ಕುಡುಗೋಲು ತೆಗೆದುಕೊಂಡು ನಮ್ಮ ಮೇಲೆ ಮುಸ್ಲಿಂ ಸಮುದಾಯದವರು ಹಲ್ಲೆ ಮಾಡಿದ್ದಾರೆ. ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ. ಪೊಲೀಸರು ಪರಿಸ್ಥಿತಿ ಶಾಂತಗೊಳಿಸಿದ್ದಾರೆ. ಕಾರ ಹುಣ್ಣಿಮೆ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ರು. ಪಟಾಕಿ ಹಚ್ಚುವ ವಿಚಾರಕ್ಕೆ ಗಲಾಟೆ ಆಗಿದೆ. 8 ಜನರು ಗಾಯಗೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇದು ವೈಯಕ್ತಿಕ ಗಲಾಟೆ ಆಗಿದ್ದು ಎಲ್ಲವೂ ಶಾಂತವಾಗಿದೆ ಎಂದು ಎಸ್ಪಿ ಯಶೋಧ ವಂಟಗೋಡಿ ಹೇಳಿದ್ದಾರೆ. ಯಾಕೆ ಹೊಡೆದ್ರಪ್ಪ ಅಂತ ಕೇಳಕ್ ಹೋದ್ ನಮ್ಮನ್ನು ಹೊಡೆದ. ನಮ್ದೊಂದು ಊರ್ ಏನೋ ಹೇಳ್ಕೊಂಡು ಹೋಗಿತ್ತಂದ್ರೆ ಊರಿಗೆ ಹೊಡೆದ್ರ ಯಾಕೆ ಹೊಡೆದ್ರಪ್ಪ ಅಂತ ಕೇಳಕ್ ಹೋದ್ ಒಟ್ಟಿಗೆ ಹೊಡೆದಾರ. ಹಿಂದ್ ಮಾರಿಲೆ ಬಂದು ಹೊಡೆದಾರ ಸರ್. ಭಾಳ ಮಂದಿ ಹೊಡೆದಾರ ಸರ್. ತಲೆಗೆ, ಕೈಗೆ ಭಾಳ ಅಂತ ಹೊಡೆದಾರ. ಒಟ್ನಲ್ಲಿ ಹೋರಿ ಮೆರವಣಿಗೆಯ ವೇಳೆ ಪಟಾಕಿ ಹಚ್ಚುವ ವಿಚಾರಕ್ಕೆ ಗಲಾಟೆಯಾಗಿದೆ. ಸದ್ಯ ಪರಿಸ್ಥಿತಿ ಶಾಂತವಾಗಿದ್ದು ಎರಡೂ ಕಡೆ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.